ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ಏನು ನಾನು ತೋರಿಸ್ತಿದ್ದಂಥ ವೆಯ್ಟ್ ಲಾಸ್ ಸ್ಮೂತೀಸ್ ಇದಾವಲ್ಲ, ಎಲ್ಲ ಸ್ಮೂತೀಸು ಒಂದೇ ವಿಡಿಯೋಲಿ ತೋರಿಸಿ, ಸೊ ದಟ್ ನಮಗೆ ಹುಡ್ಕೋದಕ್ಕೆ ಈಸಿ ಆಗುತ್ತೆ. ನಾವು ಮಾಡ್ಕೋಬೇಕು ಯಾವುದಾದ್ರೂ ಸ್ಮೂತಿ ಅಂದ್ಕೊಂಡಾಗ ಈಸಿ ಆಗುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ವಿ ತುಂಬ ದಿನದಿಂದ. ನಾನು ಅಷ್ಟೇ ಡೇ ಬೈ ಡೇ ನಾನು ವೆಯ್ಟ್ ಲಾಸ್ ಜರ್ನಿನ ಶೇರ್ ಮಾಡ್ಕೊಳ್ತಾ ಇದ್ನಲ್ಲ, ಸೊ ಹಾಗಾಗಿ ಇದನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಡಿಲೇ ಆಯಿತು. ಈ ವೆಯ್ಟ್ ಲಾಸ್ ಸ್ಮೂತೀಸ್ ಅನ್ನೋದು ತುಂಬಾ ಒಳ್ಳೆಯ ಆಪ್ಷನು ಬ್ರೇಕ್ಫಾಸ್ಟಿಗೆ. ಬ್ರೇಕ್ಫಾಸ್ಟ್ನ ನೀವು ರೀಪ್ಲೇಸ್ ಮಾಡಬೇಕು ಈ ಸ್ಮೂತೀಗಳಿಂದ. ಆರಾಮಾಗಿ 1 ತಿಂಗಳಲ್ಲಿ 5 kg ಅಷ್ಟು ವೆಯ್ಟ್ ಲಾಸ್ನ ನೀವು ಮಾಡ್ಕೋಬೋದು ಬರೀ ಈ ಸ್ಮೂತೀಸಿಂದ. ಸೊ ಆ ರೀತಿಯಾಗಿರುವಂಥ ಕೆಲವು ವೆಯ್ಟ್ ಲಾಸ್ ಸ್ಮೂತೀಸ್ನ ತೋರಿಸಿದ್ದೀನಿ. ಆಲ್ರೆಡಿ ನನ್ನ ಚಾನಲ್ ಯಾರೆಲ್ಲ ಫಾಲೋ ಮಾಡ್ತಿರ್ತಿರಲ್ಲ, ಈ ಸ್ಮೂತೀಸ್ ಎಲ್ಲ ನೋಡಿರ್ತೀರ. ಸೊ ಅವೆಲ್ಲ ಕಮೆಂಟ್ ಮಾಡಿಬಿಟ್ಟು ಒಂದೇ ವಿಡಿಯೋಲಿ ನಾನು ಶೇರ್ ಮಾಡ್ತೀನಿ. ಈಗ 1 ವಾರಕ್ಕಾಗುವಷ್ಟು ಸ್ಮೂತೀಸ್ನ ತೋರಿಸಿದ್ದೀನಿ. ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ಯಾವ್ಯಾವ ಸ್ಮೂತೀಸ್ನ ತೋರಿಸಿದ್ದೀನಿ ಅಂತ ಹೋಗಿ ನೋಡ್ಕೊಂಡು ಬನ್ನಿ. ಫಸ್ಟು ಸ್ಮೂತಿ ಬಂದುಬಿಟ್ಟು ಕಲ್ಲಂಗಡಿ ಸ್ಮೂತಿನ ನಿಮಗೆ ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು ಇಲ್ಲಿ 1 ಕಪ್ಪಷ್ಟು ಕಲ್ಲಂಗಡಿನ ತೊಗೊಂಡಿದ್ದೀನಿ. ಇದರಲ್ಲಿ ತುಂಬಾ ಲೋ ಕ್ಯಾಲರಿ ಇರುತ್ತೆ ಆ್ಯಂಡ್ ಹೈ ವಾಟರ್ ಕಂಟೆಂಟ್ ಇರೋದ್ರಿಂದ ನಮ್ಮ ವೆಯ್ಟ್ ಲಾಸ್ಗೆ ಪರ್ಫೆಕ್ಟ್ ಆಗಿರೋ ಫ್ರೂಟ್ ಅಂತ ಹೇಳ್ಬೋದು. ಸಮ್ಮರಲ್ಲಿ ಬ್ರೇಕ್ಫಾಸ್ಟಿಗೆ ಒಂದು ಒಳ್ಳೆ ಸ್ಮೂತಿ ಅಂತ ಹೇಳ್ಬೋದು. ಸೊ ಇದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ 1 ಕಪ್ಪಷ್ಟು ಕಲ್ಲಂಗಡಿ ತೊಗೊಂಡಿದ್ದೀನಿ ಆ್ಯಂಡ್ ನೆನೆಸಿ ಸುಲಿದಿಟ್ಟಿರೋವಂಥ ಬಾದಾಮಿ, ಒಂದು 10 ಬಾದಾಮಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು 2 ವಾಲ್ನಟ್ಟು. ಇವೆಲ್ಲನೂ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದರಲ್ಲಿ ಆಲ್ರೆಡಿ ವಾಟರ್ ಕಂಟೆಂಟ್ ಇರೋದ್ರಿಂದ ಮತ್ತೆ ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ. ಕಲ್ಲಂಗಡಿ ಆಲ್ರೆಡಿ ಸಿಹಿ ಇರುತ್ತೆ, ಹಾಗಾಗಿ ಮತ್ತೆ ಏನು ಅದರಲ್ಲಿ ಜೇನುತುಪ್ಪ ಆಗಲಿ, ಸಕ್ಕರೆ, ಬೆಲ್ಲ ಈ ಥರ ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ಇದನ್ನು ಒಂದ್ಸರಿ ನೀವು ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ಈ ಸ್ಮೂತಿನ ನೀವು ಓವರಾಲ್ ವೆಯ್ಟ್ ಲಾಸ್ಗೆ ತೊಗೊಳ್ಬೋದು, ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈಗ ಬನ್ನಿ, 2ನೇ ಸ್ಮೂತಿ ಯಾವುದು ಅಂತ ತೋರಿಸ್ತೀನಿ. ಪಪ್ಪಾಯ ಸ್ಮೂತಿನ ತೋರಿಸ್ಕೊಡ್ತೀನಿ. ಈಗ ಇದಕ್ಕೆ ನಾನಿಲ್ಲಿ 1 ದೊಡ್ಡ ಕಪ್ಪಷ್ಟು ಪಪ್ಪಾಯ ತೊಗೊಂಡಿದ್ದೀನಿ ಆ್ಯಂಡ್ 4 ನೆನೆಸಿಟ್ಟಿರೋಂಥ ಬಾದಾಮಿ, 2 ಗೋಡಂಬಿ ತೊಗೊಂಡಿದ್ದೀನಿ ಆ್ಯಂಡ್ 1 ಖರ್ಜೂರ, ಹಾಗೆ 1 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ನ ನೆನೆಸಿಟ್ಕೊಂಡಿದ್ದೀನಿ. ಮೊದಲೇ ಒಂದು 10-15 ನಿಮಿಷ ಚಿಯಾ ಸೀಡ್ಸ್ನ ನೆನೆಸಿಟ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಚಿಯಾ ಸೀಡ್ಸಲ್ಲಿ ನಮಗೆ ಎಷ್ಟೊಂದು ಆಕ್ಸಿಡೆಂಟ್ಸು, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು, ಪ್ರೋಟೀನು, ಫೈಬರು ತುಂಬ ಹೆಚ್ಚಾಗಿ ಸಿಗುತ್ತೆ. ನೀವು ವೆಯ್ಟ್ ಲಾಸ್ ಮಾಡ್ತಾ ಇದ್ದರೆ ಖಂಡಿತ ಚಿಯಾ ಸೀಡ್ಸ್ನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ಪೆಷಲಿ ಇಲ್ಲಿ ತೋರಿಸೋವಂಥ ಎಲ್ಲ ಸ್ಮೂತೀಸು ಬ್ರೆಸ್ಟ್ ಫೀಡ್ ಮಾಡೋ ಮದರು ಆರಾಮಾಗಿ ತೊಗೊಳ್ಬೋದು. ಯಾವುದೇ ಥರದ ಡೌಟ್ ಬೇಡ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನೂ ಹೇಳಬೇಕು ಅಂತಂದರೆ ಈ ಥರ ಫುಡ್, ಹೆಲ್ದಿ ಫುಡ್ನ ತೊಗೊಳ್ಳೋದ್ರಿಂದ ನಮ್ಮ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಹೆಚ್ಚಾಗುತ್ತೆ. ಮಗು ಡೆವಲಪ್ಮೆಂಟ್ಗೂ ತುಂಬಾ ಒಳ್ಳೆಯದು. ಇದನ್ನೆಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು, ಅಂದರೆ ಚಿಯಾ ಸೀಡ್ಸ್ನ ತೆಗೆದಿಟ್ಬಿಟ್ಟು ಉಳಿದಿರೋದನ್ನೆಲ್ಲ ಹಾಕಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಸ್ಮೂತಿ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ನೆನೆಸಿಟ್ಕೊಂಡಿರೋಂಥ ಚಿಯಾ ಸೀಡ್ಸ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಆರಾಮಾಗಿ ಬ್ರೇಕ್ಫಾಸ್ಟ್ಗಾದರೂ ತೊಗೋಬೋದು ಅಥವಾ ನೈಟ್ ಡಿನ್ನರ್ಗಾದರೂ ತೊಗೋಬೋದು ಈ ಸ್ಮೂತಿನ. ನೆಕ್ಸ್ಟ್ ಸ್ಮೂತಿ, 3ನೇ ಸ್ಮೂತಿ ಬಂದುಬಿಟ್ಟು ಇದು ವೆಯ್ಟ್ ಲಾಸ್ ಜೊತೆಗೆ ಬೆಲ್ಲಿ ಫ್ಯಾಟ್ನ ಕರಗಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಇದರಲ್ಲಿ ಯೂಸ್ ಮಾಡಿರೋವಂಥದ್ದು ಪೈನಾಪಲ್ನ ಯೂಸ್ ಮಾಡಿದ್ದೀವಿ. ಹಾಗಾಗಿನೇ ಈ ಪೈನಾಪಲಲ್ಲಿ ನಮಗೆ ಬ್ರೋಮೆಲೈನ್ ಅನ್ನೋ ಒಂದು ಎನ್ಸೈಮ್ ಇದೆ. ಈ ಎನ್ಸೈಮು ನಮ್ಮ ಬಾಡಿ ಫ್ಯಾಟ್ನ ಕರಗಿಸೋದಕ್ಕೆ ತುಂಬ ಹೆಲ್ಪ್ ಮಾಡುವಂಥ ಒಂದು ಎನ್ಸೈಮು. ಸೊ ಹಾಗಾಗಿನೇ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಈ ಫ್ರೂಟ್ ಸಿಕ್ಕರೆ ಖಂಡಿತ ಬಿಡೋಕ್ಕೆ ಹೋಗ್ಬೇಡಿ. ಇದನ್ನು ನೀವು ಒಂದು ದೊಡ್ಡ ಫ್ರೂಟ್ನ ತೊಗೊಂಡು ಬಂದು ನೀವು ಎಲ್ಲ ಚೆನ್ನಾಗಿ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಫ್ರೀಝರಲ್ಲಿ, ಡೀಪ್ ಫ್ರೀಝಲ್ಲಿ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಬೋದು. ಆರಾಮಾಗಿ 1-2 ತಿಂಗಳವರೆಗೂ ಈ ಫ್ರೂಟ್ನ ನೀವು ಯೂಸ್ ಮಾಡ್ಕೊಳ್ಬೋದು, ಏನೂ ಆಗೋದಿಲ್ಲ. ಡೀಪ್ ಫ್ರೀಝಲ್ಲಿ ಅದನ್ನು ಫ್ರೀಝ್ ಮಾಡಿಟ್ಕೊಳ್ಳಿ. ನೀವು ಸ್ಮೂತಿನ ಮಾಡ್ಕೊಳ್ಬೇಕಾದ್ರೆ ಡೈರೆಕ್ಟಾಗಿ ತೊಗೊಂಡು ಇದನ್ನು ಯೂಸ್ ಮಾಡ್ಕೋಬೋದು. ಈ ಸ್ಮೂತಿಗೆ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ 4 ಗೋಡಂಬಿ, 4 ಬಾದಾಮಿನ ತೊಗೊಂಡು 2 ಖರ್ಜೂರ ತೊಗೊಂಡಿದ್ದೀನಿ. ಸೊ ಫಸ್ಟ್ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಒಂದು ಮಿಕ್ಸಿ ಜಾರಿಗೆ ಬಾದಾಮಿ, ಗೋಡಂಬಿ, ಖರ್ಜೂರ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಈ ಥರ ಬಾದಾಮಿ, ಗೋಡಂಬಿ, ನಟ್ಸ್ ಏನಿದಾವಲ್ಲ ಸರಿಯಾಗಿ ಬ್ಲೆಂಡ್ ಆಗೋದಿಲ್ಲ. ಇವಾಗ ಇದಕ್ಕೆ ಯಾವಾಗೂ ನೆನ್ಪಿಟ್ಕೊಳ್ಳಿ, ನಾವು ಪೈನಾಪಲ್ನ ಸ್ಮೂತಿಗಳಿಗೆ ಯೂಸ್ ಮಾಡಿದಾಗ 1 ಚಿಟಿಕೆಯಷ್ಟು ಅರಿಶಿನ, ಏನು ಅಡುಗೆ ಅರಿಶಿನ ಇರ್ತೀವಲ್ಲ
ಟರ್ಮರಿಕ್, ಅದನ್ನು ಯೂಸ್ ಮಾಡಿದ್ರೆ ಇನ್ನೂ ಎಕ್ಸ್ಟ್ರಾ ನಮಗೆ ಬೆನಿಫಿಟ್ ಸಿಗುತ್ತೆ ವೆಯ್ಟ್ ಲಾಸ್ಗೆ. 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಬಿಟ್ಟು 1 ಕಪ್ಪಷ್ಟು ನಾನು ಪೈನಾಪಲ್ನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿ, ಮೊದಲೇ ನೆನೆಸಿಟ್ಕೊಂಡಿರುವಂಥ ಚಿಯಾ ಸೀಡ್ಸ್ ಏನಿದಾವಲ್ಲ, ನಾನಿಲ್ಲಿ 1 ಸ್ಪೂನಷ್ಟು ಚಿಯಾ ಸೀಡ್ಸ್ನ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಇದರಲ್ಲಿ ಹಾಕ್ಬಿಟ್ಟು ಆರಾಮಾಗಿ ಬ್ರೇಕ್ಫಾಸ್ಟಿಗೆ ಈ ಸ್ಮೂತಿನ ತೊಗೊಳ್ಬೋದು. ತುಂಬ ಫಿಲ್ಲಿಂಗ್ ಇರುತ್ತೆ ಆ್ಯಂಡ್ ಎಷ್ಟು ಕ್ವಿಕ್ಕಾಗಿ ವೆಯ್ಟ್ ಲಾಸ್ ರಿಸಲ್ಟ್ ಸಿಗುತ್ತೆ ಅಂತಂದರೆ ನೀವೇ ಟ್ರೈ ಮಾಡಿ ನೋಡಿ. ಆ್ಯಂಡ್ ನೆಕ್ಸ್ಟ್ ಸ್ಮೂತಿ ಬಂದುಬಿಟ್ಟು ಪೈನಾಪಲ್ದೇ ತೋರಿಸ್ತೀನಿ. ಇನ್ನು ಒಂದು ವೇಯಲ್ಲಿ ಯಾವ ರೀತಿಯಾಗಿ ಮಾಡ್ಕೋಬೋದು, ಸ್ಟ್ರಾಂಗ್ ಬೆಲ್ಲಿ ಫ್ಯಾಟ್ ಸ್ಮೂತಿ ಅಂತ ಹೇಳ್ಬೋದು. ಬೆಲ್ಲಿ ಫ್ಯಾಟ್ಗೆ ಅಂದರೆ ಬೆಲ್ಲಿ ಫ್ಯಾಟ್ನ ಕರಗಿಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುವಂಥ ಈ ಸ್ಮೂತಿ ನೈಟ್ ಟೈಮಲ್ಲಿ ತೊಗೊಂಡ್ರೆ ನಮಗೆ ನಿದ್ದೆನೂ ಚೆನ್ನಾಗಿ ಬರುತ್ತೆ. ಬೆಲ್ಲಿ ಫ್ಯಾಟ್ ಕರಗೋದಕ್ಕೆ ತುಂಬ ಹೆಲ್ಪ್ ಮಾಡುವಂಥ ಸ್ಮೂತಿ. ಇದನ್ನು ಐದರ್ ಬ್ರೇಕ್ಫಾಸ್ಟಿಗಾದರೂ ತೊಗೋಬೋದು ಅಥವಾ ನೈಟ್ ಡಿನ್ನರ್ಗಾದರೂ ತೊಗೋಬೋದು. ಇದಕ್ಕೆ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಅರ್ಧ ಕಪ್ಪಷ್ಟು ಪೈನಾಪಲ್ಲು, ಅರ್ಧ ಸೌತೆಕಾಯಿ ಆ್ಯಂಡ್ 1 ಬೆಟ್ಟದ ನೆಲ್ಲಿಕಾಯಿ, ಆಮ್ಲ ಆ್ಯಂಡ್ 1 ಇಂಚಷ್ಟು ಹಸಿ ಶುಂಠಿ, 4 ಮೆಣಸು, ಪೆಪ್ಪರ್ ಅಂತ ಹೇಳ್ತೀವಲ್ಲ ಅದು. ನೆಕ್ಸ್ಟ್ ಬಂದುಬಿಟ್ಟು 1 ಚಿಟಿಕೆಯಷ್ಟು ಅರಿಶಿನ. ಇವೆಲ್ಲವನ್ನು ಒಂದು ಬ್ಲೆಂಡರ್ಗೆ ಹಾಕಿಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಫುಲ್ ಸ್ಮೂತಾಗಿ ಬ್ಲೆಂಡ್ ಆಗಬೇಕು. ಅಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ಈ ಸ್ಮೂತಿನ ನೀವು ಡೈಲಿ ನೈಟ್ ತೊಗೊಳ್ಳಿ. 1 ವಾರ ತೊಗೊಂಡು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಹಣ್ಣನ್ನು ತೊಗೊಂಡು ಬರ್ತೀರಲ್ಲ, ಆರಾಮಾಗಿ ನಿಮ್ಗೆ ಅದು 1 ವಾರದಕ್ಕಿಂತ ಹೆಚ್ಚಾಗೇ ಬರುತ್ತೆ. ಫ್ರಿಜ್ಜಲ್ಲಿ ಹೇಳಿದ್ನಲ್ಲ, ಡೀಪ್ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡಿ. 1 ವಾರದವರೆಗೂ ನೀವು ಆರಾಮಾಗಿ ಈ ಡ್ರಿಂಕ್ನ ಪ್ರಿಪೇರ್ ಮಾಡಿಕೊಂಡು ನೈಟ್ ಡಿನ್ನರ್ ಬದಲಾಗಿ ನೀವು ಡಿನ್ನರು ಮಾಡಿ ಮತ್ತು ಈ ಥರ ಸ್ಮೂತಿಗಳ್ನೂ ತೊಗೊಂಡ್ರೆ ವೆಯ್ಟ್ ಲಾಸ್ ಆಗೋದೇ ಇಲ್ಲ. ಸೊ ನೀವು ಯಾವಾಗಲೂ ಸ್ಮೂತೀಸ್ನ ಆ್ಯಂಡ್ ಸಲಾಡ್ನ ಮೀಲ್ನ ರೀಪ್ಲೇಸ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಬಂದುಬಿಟ್ಟು 4ನೇದು ಸ್ಮೂತಿ ಯಾವುದು ಅಂತ ತೋರಿಸ್ಕೊಡ್ತೀನಿ. ಇದು ಬಂದುಬಿಟ್ಟು ಓಟ್ಸ್ ಆ್ಯಪಲ್ ಸ್ಮೂತಿ. ಬ್ರೆಸ್ಟ್ ಫೀಡಿಂಗ್ ಮಾಡೋ ಮದರ್ಸ್ಗೆ ತುಂಬ ಒಳ್ಳೆ ಸ್ಮೂತಿ ಇದು. ಬ್ರೆಸ್ಟ್ ಮಿಲ್ಕ್ನ ಹೆಚ್ಚು ಮಾಡುವಂಥದ್ದು, ಹಾಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ. ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಅರ್ಧ ಕಪ್ಪಷ್ಟು ಆ್ಯಪಲ್ನ ತೊಗೊಂಡಿದ್ದೀನಿ ಆ್ಯಂಡ್ 2 ಟೇಬಲ್ ಸ್ಪೂನಷ್ಟು ಓಟ್ಸ್ನ ಮೊದಲೇ ನೆನೆಸಿಟ್ಕೊಂಡಿದ್ದೀನಿ. ಒಂದು 10 ನಿಮಿಷದ ಮುಂಚೆನೇ ನೆನೆಸಿಟ್ಕೋಬೇಕು ಓಟ್ಸ್ನ. 1 ಡ್ರೈ ಅಂಜೀರ್ ತೊಗೊಂಡಿದ್ದೀನಿ. ನೆಕ್ಸ್ಟು 2 ಖರ್ಜೂರ, ಹಾಗೆ ಒಂದು 4 ಬಾದಾಮಿ, 2 ವಾಲ್ನಟ್ಟು. ಇವೆಲ್ಲನೂ ಚೆನ್ನಾಗಿ ಒಂದು ಬ್ಲೆಂಡರ್ಗೆ ಹಾಕಿಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ. ಈ ಸ್ಮೂತಿ ತುಂಬ ಫಿಲ್ಲಿಂಗ್ ಇರುತ್ತೆ ಆ್ಯಂಡ್ ವೆಯ್ಟ್ ಲಾಸು ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ಮೂತಿ ಬಂದುಬಿಟ್ಟು ಹೈ ಲೆವೆಲ್ಸ್ ಆಫ್ ವಿಟಮಿನ್ ಸಿ ಸ್ಮೂತಿ ಅಂತ ಹೇಳ್ಬೋದು. ಯಾರೆಲ್ಲ ಬ್ರೈಟ್ಸ್ ಟು ಬಿ ಇರ್ತಾರೆ, ನಮಗೆ ತುಂಬ ಗ್ಲೋ ಆಗಿ ಇರಬೇಕು, ನಮ್ಮ ಸ್ಕಿನ್ನೆಲ್ಲ ತುಂಬ ಚೆನ್ನಾಗಾಗಬೇಕು ಅಂತ ಅಂದ್ಕೊಳ್ತಾ ಇರ್ತೀರಲ್ಲ, ಅಂಥವ್ರು ಖಂಡಿತ ಈ ಸ್ಮೂತಿನ ಡೈಲಿ ಮಾರ್ನಿಂಗ್ ತೊಗೊಳ್ಳಿ. ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಪೈನಾಪಲ್ಲು, 1 ಆರೆಂಜ್, ಹಾಗೆ 1 ಬೆಟ್ಟದ ನೆಲ್ಲಿಕಾಯಿ, ಆಮ್ಲ, ಇವೆಲ್ಲದರಲ್ಲೂ ಆ್ಯಂಟಿ ಆಕ್ಸಿಡೆಂಟ್ಸು ಹಾಗೆ ವಿಟಮಿನ್ ಸಿ ತುಂಬ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿನೇ ಈ ಸ್ಮೂತಿನ ನೀವು ಮಾರ್ನಿಂಗ್ ಟೈಮಲ್ಲಿ ತೊಗೊಂಡಾಗ ನಮ್ಮ ಸ್ಕಿನ್ ತುಂಬ ಗ್ಲೋ ಆಗುತ್ತೆ ಆ್ಯಂಡ್ ಆ್ಯಕ್ನೆ ಪ್ರಾಬ್ಲಮ್ಮು ಆ ರೀತಿಯೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಆ್ಯಂಡ್ ಫ್ಯಾಟ್ ಲಾಸ್ಗೆ ನಮಗೆ ವಿಟಮಿನ್ ಸಿ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಸೊ ಈ ರೀತಿಯಾಗಿ ಹೈ ಲೆವೆಲ್ಸ್ ಆಫ್ ವಿಟಮಿನ್ ಸಿ ಇರುವಂಥ ಸ್ಮೂತೀಸ್ನ ತೊಗೊಂಡಾಗ ಅಥವಾ ಫುಡ್ಸ್ನ ತೊಗೊಂಡಾಗ ಬೇಗ ವೆಯ್ಟ್ ಲಾಸ್ ರಿಸಲ್ಟ್ಸ್ನ ನಾವು ನೋಡ್ಬೋದು. ಹೆಲ್ದಿ ವೇಯಲ್ಲಿ ನಿಮಗೆ ತುಂಬ ಹೊತ್ತು ಹೊಟ್ಟೆನೂ ಹಶ್ವಾಗೋದಿಲ್ಲ. ಇಲ್ಲಿ ನಾನು ತೋರಿಸಿರೋಂಥ ಎಲ್ಲ ಸ್ಮೂತಿನೂ ನೀವು ಡೈರೆಕ್ಟಾಗಿ ಅಂದರೆ ಸ್ಟ್ರೈನ್ ಮಾಡ್ಕೊಳ್ಳಾರ್ದಂಗೆ ಹಾಗೆ ತೊಗೋಬೋದು. ಬಟ್ ಇದರಲ್ಲಿ ಆರೆಂಜ್ ಹಾಕಿರ್ತೀವಲ್ಲ, ಸ್ವಲ್ಪ ಕುಡಿಯೋದಕ್ಕೆ ನಿಮಗೆ ಅಷ್ಟೊಂದು ಸರಿಯಾಗಿ ಅನಿಸೋದಿಲ್ಲ ಅಂದರೆ ಇದನ್ನು ಸ್ಟ್ರೈನ್ ಮಾಡಿಬಿಟ್ಟು ನೀವು ತೊಗೊಳ್ಬೋದು. ಈ ಸ್ಮೂತಿನೂ ಅಷ್ಟೇ ನೀವು ಐದರ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾದರೂ ತೊಗೋಬೋದು ಅಥವಾ ನೈಟ್ ಡಿನ್ನರ್ಗಾದರೂ ತೊಗೋಬೋದು. ಒಳ್ಳೆ ರಿಸಲ್ಟ್ಸೇ ಬರುತ್ತೆ. ಯಾವುದಾದ್ರೂ ಒಂದು ಸ್ಮೂತಿನ ನೀವು ಡೈಲಿ ತೊಗೊಳ್ತೀವಂದ್ರೂ ಪರವಾಗಿಲ್ಲ. ಬಟ್ ನಾನೇನು ಹೇಳ್ತೀನಿ ಅಂದರೆ ಡಿಫ್ರೆಂಟಾಗಿ ತೊಗೊಳ್ಳೋದ್ರಿಂದ ನಮ್ಮ ಬಾಡಿಗೆ ಎಲ್ಲ ಥರದ ನ್ಯೂಟ್ರಿಯೆಂಟು ಸಿಕ್ಕಂಗಾಗತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಬನ್ನಿ ಈಗ ನೆಕ್ಸ್ಟ್ ಸ್ಮೂತಿನ ತೋರಿಸ್ತೀನಿ. ಸೊ ಇದಕ್ಕೆ ಬಂದುಬಿಟ್ಟು 2 ಟೇಬಲ್ ಸ್ಪೂನಷ್ಟು ನಾನು ಓಟ್ಸ್ನ ನೆನೆಸಿಟ್ಕೊಂಡಿದ್ದೀನಿ. 2 ರಿಂದ 3 ಟೇಬಲ್ ಸ್ಪೂನಷ್ಟು ಓಟ್ಸ್ನ ತೊಗೊಳ್ಬೋದು. ಒಂದು 10 ರಿಂದ 15 ನಿಮಿಷ ನೆನೆಸಿಟ್ಕೊಂಡಿರುವಂಥ ಓಟ್ಸು, 4 ಬಾದಾಮಿ, ಹಾಗೆ 2 ಅಂಜೀರು, ಅಂಜೂರ ಹಣ್ಣು ಅಂತ ಹೇಳ್ತೀವಲ್ಲ, ಅದನ್ನು ತೊಗೊಂಡು ಇವೆಲ್ಲನೂ ಒಂದು ಬ್ಲೆಂಡರ್ಗೆ ಹಾಕಿಬಿಟ್ಟು ನೀರು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಅಂಜೂರ ಹಣ್ಣು ಬಂದುಬಿಟ್ಟು
ಬ್ರೆಸ್ಟ್ ಫೀಡ್ ಮಾಡೋ ಮದರ್ಸ್ಗೆ ತುಂಬಾ ಒಳ್ಳೆಯದು. ಹಾಗೆ ಇದರಲ್ಲಿ ಲೋ ಕ್ಯಾಲರಿ ಇರುತ್ತೆ. ಸೊ ಹಾಗಾಗಿ ನಮಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ. ಸೊ ನಾನಿಲ್ಲಿ ತೋರಿಸಿರೋವಂಥ 7 ಸ್ಮೂತಿಗಳು ವಾರಕ್ಕೆ ಆಗುವಷ್ಟು ತೋರಿಸಿದ್ದೀನಿ. ದಿನಕ್ಕೊಂದು ಸ್ಮೂತಿನ ತೊಗೊಂಡ್ರೂ ಆರಾಮಾಗಿ 1 ವಾರದಲ್ಲಿ ನೀವು 3 kg ವೆಯ್ಟ್ನ ರೆಡ್ಯೂಸ್ ಮಾಡ್ಕೋಬೋದು. ಸೊ ಹಾಗಿದ್ರೆ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಂತೆ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.